कृपासमुद्रं सुमुखं त्रिनेत्रं जटाधरं पार्वतीवामभागं सदाशिवं वृद्धमनन्तरूपं चिदम्बरेशं हृदि संसारसागरसमुद्धरणैकमन्त्रं ब्रह्मादिदेवमुनिपूजितसिद्धमन्त्रं दारिद्र्यदुःखभवरोगविनाशमन्त्रं वन्दे भवभयहरं गुरुराजमन्त्रं ಚಿದಂಬರ ಮಹಾಸ್ವಾಮಿಯವರ ಶಾಶ್ವತ ಸ್ಥಾನವಾದಂತಹ ಮಹಾಪುಣ್ಯಭೂಮಿ ಅಮರ ಕಲ್ಯಾಣಕ್ಕೆ ಧಾರವಾಡದ ಚಿದಂಬರ ನಾಮ ಸಾಧನಾ ಕೇಂದ್ರದ ಎಲ್ಲ ಮಹಿಳಾ ಮಂಡಳಿಯವರಿಗೆ ತಾವೆಲ್ಲ ಏನು ಮೂಲ ಸನ್ನಿಧಾನಕ್ಕೆ ಬಂದಿದ್ದೀರಿ, ತಮ್ಮೆಲ್ಲರಿಗೂ ಕೂಡ ಚಿದಂಬರ ಮಹಾಸ್ವಾಮಿಯವರ ಸ್ಮರಣಪೂರ್ವಕ ಶುಭಾಶೀರ್ವಾದಗಳು. ನಮ್ಮ ಶಾಸ್ತ್ರಗಳಲ್ಲಿ ಒಂದು ಮಾತನ್ನು ಹೇಳಿದ್ದಾರೆ. ಏನು ಅಂತ ಕೇಳಿದ್ರೆ, ದುರ್ಲಭಂ ತ್ರಯಮೇವೈತತ್ ದೈವಾನುಗ್ರಹ ಹೇತುಕಂ ಮಾನುಷತ್ವಂ ಮುಮುಕ್ಷತ್ವಂ ಮಹಾಪುರುಷ ಸಂಶ್ರಯ ಅಂತ ಹೇಳಿ. ಅಂದ್ರೆ ದುರ್ಲಭಂ ತ್ರಯಮೇವೈತತ್ ದೈವಾನುಗ್ರಹ ಹೇತುಕಂ, ನಮ್ಮ ಭಗವಂತ ಅನುಗ್ರಹ ಆಗಬೇಕು ಅಂತ ಕೇಳಿದ್ರೆ 3 ವಿಷಯವನ್ನ ದುರ್ಲಭ ಅಂತ ಹೇಳ್ತಾರ. ಭಗವಂತ ಅನುಗ್ರಹ ಪಡೆಯಬೇಕು ಅಂತಂದ್ರೆ 3 ದುರ್ಲಭವ ಅಂತ ಹೇಳಿದರು. ಅವ್ಯಾವು ಅಂತ ಕೇಳಿದ್ರೆ ಮಾನುಷತ್ವಂ ಮುಮುಕ್ಷತ್ವಂ ಮಹಾಪುರುಷ ಸಂಶ್ರಯ ಅಂತ ಹೇಳಿದ್ರು. ಮೊದಲೇದ್ದು ಮಾನುಷತ್ವ, ಮನುಷ್ಯ ಜನ್ಮ ಪಡೆಯೋದೇ ಅಂತತ್ತ ದುರ್ಲಭ. ಲಬ್ಧ್ವಾ ಸುದುರ್ಲಭತರಂ ನರಜನ್ಮ ಜಂತು. 84 ಲಕ್ಷ ಜೀವರಾಶಿಯನ್ನು ಒಳಗೊಂಡಂತಹ ಈ ಸೃಷ್ಟಿಯೊಳಗೆ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂತಹ ಒಂದು ಜೀವಿ ಅಂತಂದ್ರೆ ಅದು ಮನುಷ್ಯ. ಈ ಮನುಷ್ಯ ಜನ್ಮ ನಮಗೆ ಸಿಗಬೇಕು ಅಂತಂದ್ರೆ ಹಿಂದೆ 83,99,989 ಜನ್ಮವನ್ನು ಕಳೆದಾಗ ಮಾತ್ರ, ಅಷ್ಟು ಜನ್ಮವನ್ನ ಕಳೆದಾಗ ಮಾತ್ರ ನಮ್ಮ ಕೊನೆಯಾದಂತಹ ಮನುಷ್ಯ ಜನ್ಮ ಸಿಗ್ತದೆ. 84 ಲಕ್ಷ ಜೀವರಾಶಿಯೊಳಗೆ ಈ ಮನುಷ್ಯನಿಗೆ ಅತ್ಯಂತ ಮಹತ್ವವನ್ನು ಕೊಟ್ಟಿದ್ದಾರೆ. ಅದಕ್ಕೇನು ಹೇಳಿದ್ರು ಅಂತಂದ್ರೆ ಲಬ್ಧ್ವಾ ಸುದುರ್ಲಭತರಂ, ಅತ್ಯಂತ ದುರ್ಲಭವಾಗಿರತಕ್ಕಂತಹ ಒಂದು ಜನ್ಮ ಅಂತ ಕೇಳಿದ್ರೆ ಅದು ಮನುಷ್ಯ ಜನ್ಮ. ಅಂತಹ ದಿವ್ಯವಾಗಿರುವಂತಹ ಈ ಮನುಷ್ಯ ಜನ್ಮವೂ ಕೂಡ ಅತ್ಯಂತ ಪಡೆದುಕೊಳ್ಳೋ ದುರ್ಲಭವಾಗಿರುವಂಥದ್ದು. ಇದು ಎಲ್ಲರಿಗೂ ಸಿಗುವಂಥದ್ದಲ್ಲ. ಇದು ಎಲ್ಲರಿಗೂ ದುರ್ಲಭವಾಗಿರತಕ್ಕಂತಹ ಈ ಮನುಷ್ಯ ಜನ್ಮವೂ ಕೂಡ ಆ ಭಗವಂತನ ಅನುಗ್ರಹಕ್ಕೆ ಪಡಿಲಿಕ್ಕೆ ಯೋಗ್ಯವಾಗಿರುವಂತಹ ಜನ್ಮ ಇದು. ಈ ದುರ್ಲಭವಾಗಿರುವಂತಹ ಮನುಷ್ಯ ಜನ್ಮ ಯಾವಾಗ ಸಾರ್ಥಕ ಆಗ್ತದೆ? ಅನೇಕ ಜನ ನೋಡ್ತಿರ್ತೇವೆ. ಆದರೆ ಈ ಮನುಷ್ಯ ಜನ್ಮ ಅನ್ನುವಂಥದ್ದು ಸಾರ್ಥಕ ಯಾವಾಗ ಆಗ್ತದೆ ಅಂತ ಕೇಳಿದ್ರೆ, ಆ ಭಗವಂತ ನಮಗೆ ಕೊಟ್ಟಿರುವಂತಹ ಜನ್ಮವನ್ನ ಸಾರ್ಥಕ ಮಾಡಿಕೊಳ್ಳುವಂತಹ ಮಾರ್ಗದಲ್ಲಿ ಇದ್ದಾಗ ಮಾತ್ರ ಈ ಮನುಷ್ಯ ಜನ್ಮ ಅನ್ನುವಂಥ ಸಾರ್ಥಕ ಆಗ್ತದೆ. ನಮ್ಮ ಶಾಸ್ತ್ರಗಳಲ್ಲಿ ಈ ಮನುಷ್ಯ ಜನ್ಮ ಅನ್ನುವಂಥ ದುರ್ಲಭ ಅಂತ ಹೇಳಿದರೂ ಕೂಡ ಈ ಮನುಷ್ಯ ಜನ್ಮನ ಉದ್ದೇಶ ಏನು? ಮನುಷ್ಯ ಜನ್ಮ ನಮಗೆ ಯಾಕಾಯಿತು? ಈ ಜನ್ಮದ ಉದ್ದೇಶ ಏನು? ಆ ಉದ್ದೇಶವನ್ನು ನಾವು ಪೂರ್ಣ ಮಾಡಲಿಕ್ಕೆ ಆ ಧರ್ಮ ಮಾರ್ಗದಲ್ಲಿ ಹೊರಟಾಗ ಈ ಮನುಷ್ಯ ಜನ್ಮದ ಉದ್ದೇಶ ಆ ಭಗವಂತನ ಕೃಪೆಯನ್ನ ಪಡೆಯುವಂಥದ್ದು, ಭಗವಂತನ ಅನುಗ್ರಹವನ್ನ ಪಡೆಯುವಂಥದ್ದು, ಗುರು ಕೃಪೆಯನ್ನ ಪಡೆಯುವಂಥದ್ದು. ಯಾವಾಗ ನಾವು ಆ ಮಾರ್ಗದಲ್ಲಿ ನಡೀತೇವೆ, ಭಗವಂತನ ಅನುಗ್ರಹವನ್ನ ಪಡೆಯುವಂಥ ಮಾರ್ಗ, ಗುರು ಕೃಪೆ, ಗುರು ಸೇವೆಯನ್ನ ಮಾಡುವಂಥ ಮಾರ್ಗದಲ್ಲಿ ನಡೆದಾಗ ಮಾತ್ರ ಈ ಮನುಷ್ಯ ಜನ್ಮ ಅನ್ನುವಂಥದ್ದು ಸಾರ್ಥಕ ಆಗ್ತದೆ.
ಕೇವಲ ಮನುಷ್ಯ ಜನ್ಮ ಬಂದಿದೆ ಅನ್ನುವಂಥದ್ದು ಸಾರ್ಥಕ ಆಗೋದಿಲ್ಲ. ಈಗ ಈಗ ನಾವು ಮೊಬೈಲ್ ತೊಗೊಂಬಂದೀವಿ ಅಂಗಡಿಗೆ ಹೋಗಿ, ನಾವು ತಂದೀವಿ ಅಂತ ಹೇಳಿ ಅಲ್ಲೇ ಇಟ್ಬಿಟ್ರೆ ತಂದಿದ್ದು ವ್ಯರ್ಥ ಆಗ್ತದೆ. ನಾವು ತರಕಾರಿ ತೊಗೊಂಬರ್ತೀವಿ ಮಾರ್ಕೆಟಿಗೆ ಹೋಗಿ, ನಾವು ತರಕಾರಿ ತೊಗೊಂಬಂದು ಅಲ್ಲೇ ಇಟ್ಬಿಟ್ರೆ ಕೊಳತು ಹೋಗಿಬಿಡ್ತದೆ. ಯಾಕಂದ್ರೆ ನಾವು ತಂದಿರುವಂತಹ ವಸ್ತುವಿನ ಉದ್ದೇಶ ಅದನ್ನು ಸರಿಯಾಗಿ ಸದುಪಯೋಗ ಮಾಡಿದಾಗ ಮಾತ್ರ ಪೂರ್ಣ ಆಗ್ತದೆ. ಏನೋ ಅಂಗಡಿ ತರಕಾರಿ ತೊಗೊಂಬಂದು ಅದನ್ನ ಅಡಿಗೆಗೆ ಉಪಯೋಗ ಮಾಡಿ ನಾವು ಆಹಾರವನ್ನ ಸ್ವೀಕಾರ ಮಾಡಿ ಹೊಟ್ಟೆ ಒಳಗೆ ಹೋಗ್ತದೆ. ತರಕಾರಿ ತಂದೇವಿ ಅಲ್ಲೇ ಇರ್ಲಿ ಅಂತ ಅಲ್ಲೇ ಬಿಟ್ಟರೆ ಒಳಗೆ ಹೋಗ್ಬಿಡ್ತದೆ. ಹಂಗೆ ಈ ಮನುಷ್ಯ ಜನ್ಮವೂ ಕೂಡ ಹಾಗೆ. ಈ ಮನುಷ್ಯ ಜನ್ಮಕ್ಕೊಂದು ಉದ್ದೇಶ ಅದ. ನಾವು ಜನ್ಮವನ್ನ ಪಡೆದೇವೆ, ಇದ್ದಾಗಿದ್ರೆ ಹೋದ್ರೆ ಆಯ್ತು ಅಂತ ಹೇಳಿ ಆ ರೀತಿಯಾದಂತಹ ಒಂದು ಜನ್ಮ ಅಲ್ಲ ಇದು. ಈ ಜನ್ಮಕ್ಕೊಂದು ಉದ್ದೇಶ ಅದ. ಆ ಉದ್ದೇಶವೇ ಭಗವದ್ ಅನುಗ್ರಹವನ್ನ ಪಡೆಯುವಂಥದ್ದು. ಗುರುವಿನ ಮಾರ್ಗದರ್ಶನದಲ್ಲಿ ನಡೆದು ಯಾರು ಆ ಭಗವತ್ ಕೃಪೆಗೆ ಪಡಿಲಿಕ್ಕೆ ಪ್ರಯತ್ನಶೀಲರಾಗ್ತಾರಲ್ಲ, ಅವಾಗ ಮಾತ್ರ ಈ ಮನುಷ್ಯ ಜನ್ಮ ಅನ್ನುವಂಥದ್ದು ಸಾರ್ಥಕ ಆಗ್ತದೆ. ಸಾರ್ಥಕ ಅನ್ನೋದಕ್ಕಿಂತ ನಾವು ಮನುಷ್ಯ ಜನ್ಮ ಪಡೆದು ಸಾರ್ಥಕ ಆಗ್ತದೆ, ಇಲ್ಲಾಂದ್ರೆ ವ್ಯರ್ಥ. ಹೀಗೆ ಮಾನುಷತ್ವಂ ಮುಮುಕ್ಷತ್ವಂ. ಮುಮುಕ್ಷತ್ವಂ ಅಂತಂದ್ರೆ ಮೋಕ್ಷವನ್ನ ಪಡೆಯುವಂಥದ್ದು. ಅತ್ಯಂತ ತೀವ್ರವಾದಂತಹ ಪ್ರಬಲವಾದಂತಹ ಇಚ್ಛೆ, ನಾನು ಭಗವಂತನ ಅನುಗ್ರಹವನ್ನು ಪಡೆದು ಮುಕ್ತನಾಗಬೇಕು. ಮೋಕ್ಷ ಅಂತಂದ್ರೆ ನಮ್ಮ ಶಾಸ್ತ್ರಗಳಲ್ಲಿ ಅನೇಕ ಉದಾಹರಣೆ ಕೊಟ್ಟ. ಮೋಕ್ಷದ ಲಕ್ಷಣವನ್ನ ಹೇಳಬೇಕಾದ್ರೆ ನಿರತಿಶಯಾನಂದಾವಾಪ್ತಿ ಮೋಕ್ಷಸ್ಯ ಲಕ್ಷಣಂ. ನಾವು ಮೋಕ್ಷ ಅನ್ಕೊಂಡ್ಬಿಟ್ಟಿವಿ, ಮೋಕ್ಷ ನಾವು ಹೋದ್ಮೇಲೆ ಬರ್ತದೆ ಅನ್ಕೊಂಡ್ಬಿಟ್ಟಿವಿ. ನಾವು ಮನುಷ್ಯನ ಶರೀರ ಬಿದ್ದು ಹೋದ್ಮೇಲೆ ಮೋಕ್ಷ ಬರ್ತದ ಅನ್ಕೊಂಡ್ಬಿಟ್ಟಿವಿ. ಅದಲ್ಲ. ಮೋಕ್ಷ ಅಂತಂದ್ರೆ ಆ ಮನುಷ್ಯ ಇದ್ದಾಗಲೇ ಸರ್ವ ವಿಧವಾದಂತಹ ವಿಷಯ ವಾಸನೆಗಳನ್ನ ತೊರೆದು ಸದಾಕಾಲ ಭಗವಂತನ ಅನುಸಂಧಾನದಲ್ಲಿದ್ದು ಸದಾಕಾಲ ಆನಂದವಾಗಿರುವಂತಹ ಒಂದು ಕ್ಷಣ ಅದು ಮೋಕ್ಷ ಅಂತಂದ್ರೆ. ನಿರತಿಶಯಾನಂದಾವಾಪ್ತಿ. ಆ ಆನಂದಕ್ಕೆ ಯಾವತ್ತೂ ಕೊನೆ ಇಲ್ಲ ಅಂತದ್ರ ಅರ್ಥ. ಮೋಕ್ಷ ಅಂತಂದ್ರೆ ಹೇಗೆ ನಾವು ಸಾಮಾನ್ಯವಾಗಿ ಸಂತೋಷವಾದ ಸಂದರ್ಭ ಬಂದಾಗ ಮಾತ್ರ ನಾವು ಖುಷಿಯಾಗಿರ್ತೀವಿ. ಆದರೆ ಮೋಕ್ಷ ಅಂತಂದ್ರೆ ಯಾವಾಗಲೂ ಕೂಡ ಅಖಂಡವಾಗಿ ಎಲ್ಲಿ ತನಕ ಜೀವ ಇರ್ತದೆ ಅಲ್ಲಿ ತನಕ ಆನಂದದ ಸ್ಥಿತಿಯಲ್ಲಿ ಇರುವಂಥದ್ದೇ ಮೋಕ್ಷ. ಅಂತಹ ಮೋಕ್ಷವನ್ನ ಪಡೆಯಬೇಕು ಅನ್ನುವಂತಹ ಬುದ್ಧಿ ಮುಮುಕ್ಷತ್ವ. ಮೋಕ್ತುಮಿಚ್ಛು ಮುಮುಕ್ಷು. ಯಾರಿಗೆ ಈ ಸಂಸಾರ ಬಂಧನದಿಂದ ಮುಕ್ತನಾಗಬೇಕು, ಈ ಸಂಸಾರ ಬಂಧನ ಬಿಡುಗಡೆ ಹೊಂದಬೇಕು ಅನ್ನುವಂತಹ ಪ್ರಬಲವಾದಂತಹ ಇಚ್ಛೆ, ಅದು ಮುಮುಕ್ಷತ್ವ. ಯಾರಿಗೆ ಈ ಮುಮುಕ್ಷತ್ವ ಹುಟ್ಟದಲ್ಲ, ನಾನು ಈ ಸಂಸಾರ ಬಂಧನದಿಂದ ಮುಕ್ತನಾಗಬೇಕು ಅನ್ನುವಂತಹ ಪ್ರಬಲವಾದಂತಹ ಯಾರಿಗೆ ಹುಟ್ಟದ ಅಂಥ ಮುಮುಕ್ಷತ್ವವು ಕೂಡ ದುರ್ಲಭ. ಎಲ್ಲರಿಗೂ ಹುಟ್ಟುವಂಥದ್ದಲ್ಲ ಇದು. ಹಾಗೆ ಮಹಾಪುರುಷ ಸಂಶ್ರಯ. ಮಹಾಪುರುಷ ಸಂಶ್ರಯ ಅಂತಂದ್ರೆ ಸಾಧು ಸತ್ಪುರುಷರ ಒಡನಾಟ, ಸದ್ಗುರುಗಳ ಒಡನಾಟ. ಮೊದಲೇದ್ದು ಮನುಷ್ಯ ಜನ್ಮ ದುರ್ಲಭ ಅಂತ ಹೇಳಿದ್ರು, ಮಧ್ಯದಲ್ಲಿ ಮುಮುಕ್ಷತ್ವ ದುರ್ಲಭ ಅಂತ ಹೇಳಿದ್ರು, ಕೊನೆಯಲ್ಲಿ ಮಹಾಪುರುಷ ಸಂಶ್ರಯ ಅಂತ ಹೇಳಿದ್ರು. ಕೊನೆಗೆ ಯಾಕೆ ಹೇಳಿದ್ರಪ್ಪ ಅಂತಂದ್ರೆ ಆ ಕೊನೆಯಲ್ಲಿರ್ತಕ್ಕಂತಹ ಸದ್ಗುರುಗಳೇ ಈ ಮನುಷ್ಯ ಜನ್ಮದ ಉದ್ದೇಶವನ್ನ ತಿಳಿಸುವಂಥವರು. ಈ ಜನ್ಮದ ಉದ್ದೇಶ ಏನು, ಮೋಕ್ಷವನ್ನ ಪಡೆಯಬೇಕು ಅಂತ ಉಪದೇಶ ಮಾಡೋರೇ ಸದ್ಗುರುಗಳು. ಅಂತಹ ಆ ಮಹಾ ಸದ್ಗುರುಗಳ ಒಂದು ಒಡನಾಟವೂ ಕೂಡ ಅತ್ಯಂತ ದುರ್ಲಭ. ಯಾಕೆ ಅಂತ ಕೇಳಿದ್ರೆ ನಾವು ಈ ಪ್ರಪಂಚದಲ್ಲಿ ಅನೇಕ ನೋಡ್ತಿರ್ತೀವಿ. ಶಿಷ್ಯರನ್ನ, ಭಕ್ತರನ್ನ, ಮನುಷ್ಯರನ್ನ ಸನ್ಮಾರ್ಗದಲ್ಲಿ ತೆಗೆದುಕೊಂಡು ಹೋಗೋದಕ್ಕಿಂತ ಮಾರ್ಗ ಭ್ರಷ್ಟರನ್ನಾಗಿ ಮಾಡುವಂತಹ ಗುರುಗಳೇ ಹೆಚ್ಚಿದ್ದಾರೆ. ಸರಿಯಾದಂತಹ ಉಪದೇಶ ಮಾಡಿ ಯಾವುದು ನಮ್ಮ ಶಾಸ್ತ್ರಗಳಲ್ಲಿ ಉಕ್ತವಾಗಿದೆ, ಶಾಸ್ತ್ರೋಕ್ತವಾಗಿರ್ತಕ್ಕಂತಹ ಧರ್ಮ ಮಾರ್ಗವನ್ನ ಉಪದೇಶವನ್ನ ಮಾಡಿ ನಾವು ಈ ಮಾರ್ಗದಲ್ಲಿ ನಡೆದಾಗ ಮಾತ್ರ ನಮಗೆ ಶ್ರೇಯಸ್ಸು ಸಿಗ್ತದೆ, ಈ ಮಾರ್ಗದಲ್ಲಿ ಹೋದ್ರೆ ನಮಗೆ ದುಃಖ ಉಂಟಾಗ್ತದೆ ಅನ್ನುವಂತಹ ಸರಿಯಾದಂತಹ ಉಪದೇಶವನ್ನ ಮಾಡತಕ್ಕಂತಹ ಗುರುಗಳ ಒಂದು ಸಂಶ್ರಯ, ಅವರ ಆಶ್ರಯ ಕೂಡ ಅತ್ಯಂತ ದುರ್ಲಭ. ಈ ಮೂರು
ಈ ಜಗತ್ತಿನೊಳಗೆ ಅತ್ಯಂತ ದುರ್ಲಭ ಅಂತ ಹೇಳಿದ್ರು. ಮನುಷ್ಯ ಜನ್ಮ ದುರ್ಲಭ ಅಂತ ಹೇಳಿದ್ರು, ಅದನ್ನ ನಾವು ಪಡ್ಕೊಂಡಾಗಿದೆ. ಈ ದುರ್ಲಭವಾಗಿರುವಂತಹ ಮನುಷ್ಯ ನಾವೆಲ್ಲ ಇದ್ದೇವೆ, ಮನುಷ್ಯ ಜನ್ಮೆಲ್ಲ ಇದ್ದೇವೆ. ಈ ಮನುಷ್ಯ ಜನ್ಮವನ್ನ ನಾವು ಸರಿಯಾದ ಮಾರ್ಗದಲ್ಲಿ ತಗೊಂಡು ಹೋದಾಗ ಮಾತ್ರ ನಮಗೆ ಈ ಜನ್ಮದ ಸಾರ್ಥಕತೆ ಉಂಟಾಗ್ತದೆ. ಅದಕ್ಕೆ ನಮ್ಮ ಶಾಸ್ತ್ರಗಳಲ್ಲಿ ಆ ಭಗವತ್ ಪ್ರಾಪ್ತಿಗೆ ಅನೇಕ ಉಪಾಯವನ್ನು ಹೇಳಿದ್ದಾರೆ. ಜ್ಞಾನ ಮಾರ್ಗ, ಭಕ್ತಿ ಮಾರ್ಗ, ನಾಮಸ್ಮರಣೆಯ ಮಾರ್ಗ, ಗುರು ಸೇವಾ ಮಾರ್ಗ, ಈ ಪ್ರಕಾರವಾಗಿ ಈ ಜನ್ಮದ ಸಾರ್ಥಕ್ಯವನ್ನ ನಾವು ಪಡಿಲಿಕ್ಕೆ, ಆ ಭಗವಂತನ ಅನುಗ್ರಹವನ್ನ ಪಡಿಲಿಕ್ಕೆ ಅನೇಕ ಮಾರ್ಗಗಳನ್ನ ಉಪದೇಶ ಮಾಡ್ಯಾರ. ಅದರಲ್ಲಿ ಭಕ್ತಿ ಮಾರ್ಗ ಅನ್ನುವಂಥದ್ದು ಅತ್ಯಂತ ಶ್ರೇಷ್ಠವಾಗಿರುವಂಥದ್ದು. ಅದರಲ್ಲಿ ನಾಮಸ್ಮರಣೆಯ ಮಾರ್ಗ, ಯಾಕಂದ್ರೆ ನೀವೆಲ್ಲ ನಾಮ ಸಾಧನಾ ಕೇಂದ್ರದಿಂದ ಬಂದಿದ್ದೀರಿ. ನಾವು ನಾಮಸ್ಮರಣೆ ಬಗ್ಗೆ ಎಷ್ಟೋ ತಿಳ್ಕೊಂಡ್ರು ಕೂಡ ಕಡಿಮೆ ಅದ. ನಾಮಸ್ಮರಣಾದ್ ಅನ್ಯೋಪಾಯಂ ನಹಿ ಪಶ್ಯಾಮೋ ಭವತರಣೆ. ಈ ಸಂಸಾರ ಬಂಧನದಿಂದ, ಸಂಸಾರ ಸಾಗರದಿಂದ ವಿಮುಕ್ತರಾಗಬೇಕು, ಬಿಡುಗಡೆ ಹೊಂದಬೇಕು ಅಂತಂದ್ರೆ ನಾಮಸ್ಮರಣಾದ್ ಅನ್ಯೋಪಾಯಂ ನಹಿ ಪಶ್ಯಾಮೋ ಭವತರಣೆ. ನಾಮಸ್ಮರಣೆಯನ್ನು ಹೊರತು ನಾವು ಈ ಸಂಸಾರ ಸಾಗರದಿಂದ ವಿಮುಖರಾಗಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ಮಹತ್ವವನ್ನ ನಾಮಸ್ಮರಣೆ ಕೊಟ್ಟಿದ್ದಾರೆ. ಚಿದಂಬರ ಚರಿತ್ರೆಯನ್ನ ವಾಚನ ಮಾಡ್ಬೇಕಾದ್ರೆ ನಮ್ಗೆ ಗೊತ್ತೇ ಆಗ್ತದೆ ಆ ಚಿದಂಬರ ನಾಮದ ಮಹತ್ವ ಏನು. ಚಿದಂಬರೇತಿ ಎನ್ನಾಮ ಶ್ರೇಷ್ಠಂ ಹಿ ಬಹುನಾಮಸು ಯದು ಚರಣ ಮಾತ್ರೇಣ ಪುಣ್ಯರಾಶಿ ಸ್ವಯಂ ನರಹ. ನಿತ್ಯ ನಾವು ಚಿದಂಬರ ನಾಮ ಜಪವನ್ನ ಮಾಡುದ್ರೆ ನಮಗೇನು ಉಂಟಾಗ್ತದಪ್ಪ ಅಂತ ಕೇಳಿದ್ರೆ, ಚಿದಂಬರೇತಿ ಎನ್ನಾಮ ಶ್ರೇಷ್ಠಂ ಹಿ ಬಹುನಾಮಸು. ಭಗವಂತನ ನಾಮ ಹಲವು, ಆ ಹಲವು ನಾಮಗಳಲ್ಲಿ ಶ್ರೇಷ್ಠಂ ಹಿ ಬಹುನಾಮಸು, ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂತಹ ನಾಮ ಅಂತಂದ್ರೆ ಚಿದಂಬರ ನಾಮ. ಚಿದಂಬರ ಚತುರಾಕ್ಷರ ಮಂತ್ರ ಅತ್ಯಂತ ಶ್ರೇಷ್ಠವಾಗಿರುವಂಥದ್ದೇ. ಈ ಚಿದಂಬರ ಚತುರಾಕ್ಷರ ಮಂತ್ರವನ್ನು ನಾವು ನಿತ್ಯ ಜಪ ಮಾಡಿದ್ರೆ ನಮಗೆ ಏನಾಗ್ತದೆ ಅಂತ ಕೇಳಿದ್ರೆ, ಇದು ಶರಣ ಮಾತ್ರೇಣ ಪುಣ್ಯರಾಶಿ ಸ್ವಯಂ ನರಹ. ಆ ನಾಮಸ್ಮರಣೆಯ ಪ್ರಭಾವದಿಂದ ಯಾರು ಆ ನಾಮಸ್ಮರಣೆಯನ್ನ ಮಾಡಿದಿರ್ತಕ್ಕಂತಹ ಭಕ್ತ ಇದ್ದಾನ, ಶಿಷ್ಯ ಇದ್ದಾನ, ಅವನು ಏನಾಗ್ತದೆ ಅಂತ ಕೇಳಿದ್ರೆ ಪುಣ್ಯರಾಶಿ ಸ್ವಯಂ ನರ, ತಾನಾಗೇ ಪುಣ್ಯವನ್ನು ಹುಡ್ಕೊಂಡು ಬರ್ತದ. ಅಂತಹ ಶ್ರೇಷ್ಠತೆ ಆ ನಾಮಸ್ಮರಣೆಗೆ ಹೇಳಿದ್ದಾರೆ. ರಾಜಾರಾಮರು ಕೂಡ ಇದನ್ನೇ ಹೇಳ್ತಾರೆ, ಜಾಣತಾ ನೇಣತಾ ವಾಚೆ ಉಚ್ಚಾರೀತಿ ಪಾಪೇ ಭಸ್ಮ ಹೋತಿ ಜನ್ಮ ಅಂತರಿಸಿ. ನಾವು ನೋಡ್ರಿ, ನಾವು ಜಾಣತಾ ನೇಣತಾ ವಾಚೆ ಉಚ್ಚಾರೀತಿ, ನಮಗ್ ತಿಳಿದೇನೋ ನಾವು ಚಿದಂಬರ ಅಂತಂದ್ರೆ ಏನಾಗ್ತದ ಅಂತ ಕೇಳಿದ್ರೆ ಪಾಪೇ ಭಸ್ಮ ಹೋತಿ ಜನ್ಮ ಅಂತರಿಸಿ. ಜನ್ಮಾಂತರದಲ್ಲಿ ಮಾಡಿರ್ತಕ್ಕಂತಹ ಪಾಪ ಸುಟ್ಟು ಭಸ್ಮ ಆಗ್ತದೆ. ಈ ಪಾಪ ಅನ್ನುವಂಥದ್ದು, ಮನುಷ್ಯನ ಮನಸ್ಸು ಅನ್ನುವಂಥದ್ದು ಏನದಲ್ಲ, ಅನೇಕ ಜನ್ಮಾಂತರಗಳ ವಿಷಯ ವಾಸನೆಗಳ ಒಂದು ಸಂತೆ ಅದು. ಮನುಷ್ಯನ ಅಂತಃಕರಣ ಮನಸ್ಸು ಅಂತಂದ್ರೆ ಆ ಮನಸ್ಸಿನೊಳಗೆ ಅನೇಕ ಜನ್ಮಾಂತರಗಳ ವಾಸನೆ ತುಂಬಿಕೊಂಡಾವು. ಆ ವಾಸನೆಯನ್ನು ನಾವು ಕಡಿಮೆ ಮಾಡಬೇಕು. ಮನುಷ್ಯ ಯಾವಾಗ ಸುಖವಾಗಿರ್ತಾನ ಅಂತ ಕೇಳಿದ್ರೆ ಅವನಲ್ಲಿ ಇರ್ತಕ್ಕಂತಹ ವಾಸನೆಗಳು ದೂರ ಆಗಬೇಕು. ಹೇಗೆ ನಾವು ನಮ್ಮ ಶರೀರವನ್ನ ಸ್ನಾನವನ್ನ ಮಾಡುವುದರ ಮೂಲಕ ಶುದ್ಧಗೊಳಿಸ್ತೇವಿಲ್ಲ, ಈ ಶರೀರ ಹಾಗೆ ನಾವು ಸ್ನಾನ ಮಾಡಿದ ಒಂದು ವಾರ ಇದ್ರೆ ದುರ್ಗಂಧ ಬರ್ತದೆ. ಹಾಗೆ ನಮ್ಮ ಅಂತಃಕರಣ ಅನ್ನುವಂಥದ್ದು ಮನಸ್ಸದಲ್ಲ, ಇದು ಅನೇಕ ಜನ್ಮಾಂತರದ ಕೋಟಿ ಕೋಟಿ ಜನ್ಮಗಳ ವಾಸನೆ ಅದ. ಅದನ್ನ ಎಲ್ಲಿ ತನಕ ನಾವು ನಾಮವೆಂಬ ನಾಮಸ್ಮರಣೆ ಅನ್ನುವಂಥದ್ದು ಸೋಪ್ ಅದರಿಂದ ನಾವು ಯಾವಾಗ ನಾವು ತೊಳೆಯಂಗಿಲ್ಲ, ಅಲ್ಲಿ ತನಕ ನಾವು ದುಃಖದಲ್ಲೇ ಇರ್ತೇವೆ. ಎಲ್ಲಿವರೆಗೆ ನಮ್ಮ ಅಂತಃಕರಣದಲ್ಲಿರ್ತಕ್ಕಂತಹ ವಾಸನೆಗಳು ದೂರ ಆಗುವುದಿಲ್ಲ, ಅಲ್ಲಿವರೆಗೆ ನಮಗೆ ಸುಖ ಅನ್ನೋದು ಪ್ರಾಪ್ತ ಆಗುವುದಿಲ್ಲ.
ಯಾವಾಗ ನಾವು ಆ ವಿಷಯ ವಾಸನೆಗಳನ್ನ ಕಳೆದುಕೊಳ್ಳಬೇಕು, ಆ ಭಗವಂತನ ಕೃಪೆಗೆ ನಾವು ನಾಮಸ್ಮರಣೆಯನ್ನ ಮಾಡ್ಕೊತ ಹೋಗ್ತೀವಲ್ಲ, ಅವಾಗ ತನ್ನಿಂದ ತಾನೇ ಸುಖ ಉಂಟಾಗ್ತದೆ. ಆದ್ದರಿಂದ ಮನುಷ್ಯನ ಮನಸ್ಸು ಅನ್ನುವಂಥದ್ದು ಅನೇಕ ವಾಸನೆಗಳ ಒಂದು ಗುಂಪು ಅದು. ನಾವು ಎಷ್ಟು ಪ್ರತಿನಿತ್ಯ ನಾಮಸ್ಮರಣೆಯನ್ನ ಮಾಡ್ಕೊತ ಹೋಗ್ತೀವಿ, ನಿತ್ಯ ಮಾಡ್ಬೇಕು. ನಾಮಸ್ಮರಣೆ ಯಾವಾಗ ಮಹತ್ವ ಬರ್ತದ ಅಂತ ಕೇಳಿದ್ರೆ ನಿರಂತರತೆ ಇರ್ಬೇಕು. ಒಂದ್ ದಿವ್ಸ ನಾಮಸ್ಮರಣೆನ ಮಾಡಿ ಒಂದ್ ದಿವಸ ಟೈಮ್ ಇಲ್ಲ ಅಂತ ಬಿಟ್ಬಿಡೋದು, ಒಂದ್ ವಾರ ನಾಮಸ್ಮರಣೆ ಮಾಡೋದು, ಮತ್ತೊಂದು ವಾರ ಬಿಟ್ಟು ಬಿಡೋದು. ಹೀಗೆ ನಾವು ಬಿಟ್ಟು ಬಿಟ್ಟು ನಾಮಸ್ಮರಣೆ ಮಾಡೋದ್ರಿಂದ ಆ ನಾಮದ ಪ್ರಭಾವ ನಮ್ಮ ಮೇಲೆ ಕಡಿಮೆ ಆಗ್ತದೆ. ಆ ನಾಮದ ಪ್ರಭಾವ ನಮ್ಮ ಮನಸ್ಸಿಗೆ ಆಗಬೇಕು ಅಂತಂದ್ರೆ ನಾವು ನಿರಂತರವಾಗಿ ಮಾಡ್ಬೇಕು. ಹೇಗೆ ನಾವು ಪ್ರತಿನಿತ್ಯ ಅನ್ನವನ್ನ ಸ್ವೀಕಾರ ಮಾಡ್ತೇವೆ, ಯಾವತ್ತಾದ್ರೂ ಬಿಡ್ತೀವನ್ರಿ? ಇಲ್ಲ. ನಾವು ಯಾವ ರೀತಿಯಾಗಿ ಪ್ರತಿನಿತ್ಯ ಅನ್ನವನ್ನ ಸ್ವೀಕಾರ ಮಾಡ್ತೇವಲ್ಲ, ಆ ಪ್ರಕಾರ ನಿತ್ಯ ನಾಮಸ್ಮರಣೆಯನ್ನ ಮಾಡಬೇಕು. ನಾಮಸ್ಮರಣೆ ಅನ್ನುವಂಥದ್ದು ಮನಸ್ಸಿನ ಆಹಾರ. ನಮ್ಮ ಮನಸ್ಸು ಶುದ್ಧ ಆಗಬೇಕು ಅಂತಂದ್ರೆ ನಿತ್ಯ ನಾಮಸ್ಮರಣೆ ಮಾಡ್ಬೇಕು ನಾವು. ಅದರಿಂದ ನಮಗ ಅರಿಯದಂತೆ, ನಮಗ್ ತಿಳಿಯದೆ ನಮ್ಮ ಮನಸ್ಸು ತಿಳಿ ಹಾಕೋತ್ ಹೋಗ್ತದೆ. ಚಿದಂಬರ ನಾಮ ವಾಚೆ ಝಳತಿ ಪರ್ವತ ಪಾಪಾಚೆ. ರಾಜಾರಾಮ ಹೇಳ್ತಾರೆ, ನಾವು ನಿರಂತರ ನಾಮ ಜಪವನ್ನ, ಚಿದಂಬರ ಚಿದರಾಕ್ಷ ಮಂತ್ರವನ್ನ ನಾವು ನಾಮಸ್ಮರಣೆ ಮಾಡ್ತಾ ಹೋದ ಏನಾಗ್ತದೆ ಅಂತ ಕೇಳಿದ್ರೆ, ಚಿದಂಬರ ನಾಮ ವಾಚೆ ಝಳತಿ ಪರ್ವತ ಪಾಪಾಚೆ. ನಾವು ಜನ್ಮಾಂತರದಲ್ಲಿ ಮಾಡಿರ್ತಕ್ಕಂಥ ಎಷ್ಟೇ ಬೆಟ್ಟದಷ್ಟು ಪಾಪವಿದ್ರೂ ಕೂಡ ಸುಟ್ಟು ಭಸ್ಮ ಆಗಿ ಹೋಗ್ತದೆ. ಅಂತಹ ಸಾಮರ್ಥ್ಯ ನಾಮಸ್ಮರಣೆ ಹೇಳಿದ್ದ. ನಾಮಸ್ಮರಣೆ ಅನ್ನುವಂಥದ್ದು ಅತ್ಯಂತ ಸುಲಭೋಪಾಯ, ಸುಲಭ ಮಾರ್ಗ ಇದು. ಅನೇಕ ಮಾರ್ಗಗಳನ್ನ ಉಪದೇಶ ಮಾಡಿದ್ದರೂ ಕೂಡ ಈ ನಾಮ ಮಾರ್ಗ ಅನ್ನುವಂಥದ್ದು ಅತ್ಯಂತ ಶ್ರೇಷ್ಠವಾಗಿರುವಂಥದ್ದು. ಇದು ಸುಲಭ, ಇದು ಬಹಳ ಖರ್ಚಿಲ್ಲ. ನಾವು ಸಮಯವನ್ನ ಕೊಡ್ಬೇಕಷ್ಟೇ. ಸಮಯವನ್ನ ಕೊಟ್ಟು ನಾವು ನಿತ್ಯ ನಿರಂತರವಾಗಿ ನಾವು ನಾಮಸ್ಮರಣೆಯನ್ನ ಮಾಡಿದ್ದೆ ಆದರೆ ನಮಗೆ ಅರಿಯದಂತೆ ನಮ್ಮ ಅಂತರಂಗದೊಳಗ ಮನಃ ಪರಿವರ್ತನೆ ಆಗ್ತದೆ. ಅಂತಹ ಸಾಮರ್ಥ್ಯ ಆ ನಾಮಸ್ಮರಣೆಯಲ್ಲಿದೆ ಅಂತ ಹೇಳ್ತಾ, ಈ ದಿವಸ ತಾವೆಲ್ಲರೂ ಕೂಡ ಆ ಚಿದಂಬರ ನಾಮ ಸಾಧನಾ ಕೇಂದ್ರದಿಂದ ಬಂದಿದ್ದೇವೆ. ನಾವು ಮಾಡುವಂತಹ ನಿತ್ಯ ನಾಮಸ್ಮರಣೆ ಸಾಧನೆಯಾಗಿ ಪರಿವರ್ತನೆಯಾಗಬೇಕು. ನಿತ್ಯ ನಾವು ನಾಮಸ್ಮರಣೆ ಮಾಡ್ತಾ 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 ಏನಾಗ್ತದ, ನಮ್ಗೆ ಅರಿಯದಂತೆ ಅದು ಸಾಧನೆಯಾಗಿ ಅದಾಗೆ ಪರಿವರ್ತನೆ ಆಗ್ತದೆ. ಅದು ಪರಿವರ್ತನೆ ಆಗಬೇಕು ಅಂದ್ರೆ ನಾವು ನಿರಂತರವಾಗಿ ಮಾಡಬೇಕು. ಆದ್ದರಿಂದ ತಾವೆಲ್ಲರೂ ಕೂಡ ಈ ಚಿದಂಬರ ದಿವ್ಯ ಸನ್ನಿಧಾನಕ್ಕೆ ಬಂದಿರಿ. ಅತ್ಯಂತ ಶ್ರೇಷ್ಠವಾಗಿರತಕ್ಕಂತಹ ಕ್ಷೇತ್ರ ಇದು. ಚಿದಂಬರ ಮಹಾಸ್ವಾಮಿಯವರು ಅಷ್ಟವರ್ಷಾತ್ಮಕರಾಗಿ ಅವತರಿಸಿ 57 ವರ್ಷಗಳ ಕಾಲ ಭಕ್ತರ ಕಲ್ಯಾಣಕ್ಕೋಸ್ಕರವಾಗಿ ಅಘಟಿತ ಲೀಲೆಗಳನ್ನ ಮಾಡಿ ತೋರಿಸಿ ಅನೇಕ ಶಿಷ್ಯರನ್ನ ಉದ್ಧರಿಸಿ ಕೊನೆಗೆ ಈ ಕ್ಷೇತ್ರಕ್ಕೆ ಬರ್ತಾರೆ. ಇಲ್ಲಿ ಆಚಂದ್ರಾರ್ಕವಾಗಿ ಎಲ್ಲಿ ತನಕ ಸೂರ್ಯಚಂದ್ರ ನಿಂತಾರ ಅಲ್ಲಿವರೆಗೂ ನಾನು ನಿರಂತರ ಲಿಂಗ ರೂಪದಲ್ಲಿ ಇರುತ್ತೇನೆ ಅಂತ ವಚನ ಕೊಟ್ಟಂತಹ ಏಕೈಕ ಕ್ಷೇತ್ರ ಇದು ಕೆಂಗೇರಿ ಮುರುಗೋಡದ. ಅಂತಹ ಪವಿತ್ರ ಕ್ಷೇತ್ರಕ್ಕೆ ತಾವೆಲ್ಲರೂ ಬಂದಿರಿ ಅಂತಂದ್ರೆ ಅದು ಮಹಾಸ್ವಾಮಿನೇ ಕರ್ಕೊಂಡಾಗ ಅಂತ ಹೇಳ್ಬೇಕು. ಮಹಾಸ್ವಾಮಿಯ ಒಂದು ಆಜ್ಞೆ ಆಶೀರ್ವಾದದಲ್ಲಿ ಯಾರೂ ಬರ್ಲಿಕ್ಕೆ ಶಕ್ಯ ಇಲ್ಲ ಇಲ್ಲಿ. ಅದರಲ್ಲಿ ಮತ್ತೆ ನೀವು ನಾಮ ಸಾಧನೆಯನ್ನ ಮಾಡ್ತಾ ಇದ್ದೀರಿ, ನೀವೇ ನಾಮಸ್ಮರಣೆಯನ್ನ ಮಾಡ್ತಾ ಇದ್ದೀರಿ, ಅದೇ ನಮ್ಮ ಇಲ್ಲಿ ಕರ್ಕೊಂಡು ಬಂದೋದು ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಆದ್ದರಿಂದ ತಾವೆಲ್ಲರೂ ಕೂಡ ಒಂದು ಶ್ರೇಷ್ಠವಾಗಿರ್ತಕ್ಕಂತಹ ನಾಮಸ್ಮರಣೆಯ ಮಾರ್ಗದಲ್ಲಿ ಇದ್ದೀರಿ. ಈ ನಾಮಸ್ಮರಣೆಯನ್ನ ನಿರಂತರ ಮಾಡಿ ಚಿದಂಬರ ಮಹಾಸ್ವಾಮಿ ಕೃಪೆಯ ಪಾತ್ರ ಆಗ್ರಿ ಅಂತ ಹೇಳ್ದ ಈ ಶುಭ ಸಂದರ್ಭದೊಳಗ ತಮ್ಮೆಲ್ಲರ ಉದ್ದೇಶಿಸಿ ಒಂದೆರಡು ಮಾತನಾಡಿದ್ದೇನೆ. ತಮ್ಮೆಲ್ಲರೂ ಕೂಡ ಆ ಚಿದಂಬರ ಮಹಾಸ್ವಾಮಿ ಅವರ ಆಶೀರ್ವಾದ ಹಾಗೂ ಈ ಚಿದಂಬರ ಗುರುಪೀಠದ ಆಶೀರ್ವಾದ ಅಖಂಡವಾಗಿರ್ತದ ಅಂತ ಹೇಳ್ತಾ ಒಂದೆರಡು ಮಾತುಗಳನ್ನ ಇಲ್ಲಿ ಮುಗಿಸ್ತಾ ಇದ್ದೇವೆ. ಜೈ ಚಿದಂಬರ. ಅಷ್ಟಾಭಿಮಾನಿ ರಾಜಾಧಿರಾಜ ಚಿದಂಬರೇಶ್ವರ ಗುರು ಮಹಾರಾಜ್ ಕೀ ಜೈ.